ಚಾನಲ್ ಇವತ್ತು ಹೇಳಿದ್ರು ಭರತ್ ಶೆಟ್ಟಿ ಭಯೋತ್ಪಾದಕ ಅಂತ. ಅದ್ರೊಬ್ಬ ಮುಸಲ್ಮಾನ ಭಯೋತ್ಪಾದಕ ಅಂತ ಹೇಳ್ದ. ನಾನು ಏನು ಹೇಳುದು ಇಂತ ಅವನೇ ಹೇಳ್ತೇನೆ ನಾನು ಭಯೋತ್ಪಾದಕ. ಅವನ ಇಡೀ ಸಂತಾನ ಭಯೋತ್ಪಾದನೆ ಮಾಡ್ತಾ ಇದ್ದೆ. ಒಂದ್ಸತಿ ಹೇಳಿ ಅವ್ರ ಹತ್ರ. ಅವನ ಇಡೀ ಸಂತಾನ ಭಯೋತ್ಪಾದಕರೆಲ್ಲ ಮಾಡ್ತಾ ಇದ್ದಾರೆ. ಒಂದ್ಸತಿ ಮಾತಾಡ್ಲಿ ಅವ್ರ ಹತ್ರ. ಅವ್ನು ನನಗೆ ಭಯೋತ್ಪಾದಕ ಅಂತ ಹೇಳಿ. ರಾಹುಲ್ ಗಾಂಧಿ ಇವರಿಗೆಲ್ಲ ಏನಾಗಬೇಕು ಏನೋ ಗೊತ್ತಿಲ್ಲ. ಏನೋ ಒಂದು ರೀತಿಯಲ್ಲಿ ಒಂದು ಯಾರಾದರೂ ಮನೆಯಲ್ಲಿ ಏನಾದರೂ ಸಮಸ್ಯೆ ಆಗಿ ಬೇರೆ ಎಲ್ಲಾದ್ರೂ ಹೋದ್ರೆ ಯಾವ ರೀತಿ ವರ್ತನೆ ಆಗ್ತದೆ ಆ ರೀತಿ ವರ್ತಿಸ್ತಾ ಇದ್ದಾರೆ. ಎಲ್ಲರೂ ಸಹ ಎದೆ ಮಾಡ್ಕೊಂಡು ಕೂಗ್ತಾ ಇದ್ದಾರೆ. ಎಲ್ಲರೂ ಸಹ ರಮಾನಾಥ್ ರೈ ಅವರು ಮಾತಾಡಿದ್ರು. ರಮಾನಾಥ್ ರೈ ಬಹುಶಃ MLC ಟಿಕೆಟ್ಗೆ ಏನೋ ಟ್ರೈ ಮಾಡ್ತಾ ಇದ್ದಾರೆ. ಏನೆಲ್ಲ ಮಾತಾಡಿದ್ರು. ಇದೇ ರಮಾನಾಥ್ ರೈಯ ಬಾಯಲ್ಲಿ ಇಂದಿರಾ ಗಾಂಧಿ ಸಮಯದಿಂದ ರಾಜಕಾರಣ ಮಾಡಿದಂಥ ವ್ಯಕ್ತಿ. ಇಂದಿರಾ ಗಾಂಧಿಯ ಸಮಯದಿಂದ ರಾಜಕಾರಣ ಮಾಡಿದಂಥ ವ್ಯಕ್ತಿ. ಈ ಪಪ್ಪುಗೋಸ್ಕರ ಈಗ ಬಾಯಿ ಬಂದಾಗೆ ಮಾತಾಡುವಂತ ಒಂದು ಅವ್ಯವಸ್ಥೆ ಅವರಿಗೆ ಬಂದಿದೆ. ಹಿಂದೆ ಅವರು ಹೇಳಿದ್ ನಮಗೆ ಇಡೀ ಹಿಂದೂ ಸಮಾಜಕ್ಕೆ ನೆನಪಿದೆ. ನಮ್ಮೆಲ್ಲರ ಹಿರಿಯರು ಆದಂತ ಡಾಕ್ಟರ್ ಪ್ರಭಾಕರ್ ಭಟ್ರನ್ನ ಕಡಿಬೇಕು ಅನ್ನುವಂತ ಮಾತನ್ನ ಇದೇ ರಮಾನಾಥ್ ರೈ ಹೇಳಿದ್ದಾರೆ. ಇವರು ನನಗೀಗ ಶಾಂತಿ ಮಂತ್ರ ಹೇಳ್ತಾ ಇದ್ದಾರೆ. ಏಕವಚನದಲ್ಲಿ ಮಾತಾಡಿದ್ರು ಭರತ್ ಶೆಟ್ಟಿ ರಾಹುಲ್ ಗಾಂಧಿ ಬಗ್ಗೆ ಅನ್ನುವಂತ ಮಾತನ್ನು ಹೇಳ್ತಾರೆ. ನಮ್ಮ ಜಿಲ್ಲೆಯ ಹಿರಿಯ ನಾಯಕರಾದಂತ ಜನಾರ್ದನ್ ಪೂಜಾರಿ ಅವರಿಗೆ ಏಕವಚನದಲ್ಲಿ ಬೈದದ್ದು ಇದೇ ರಮಾನಾಥ್ ರೈ. ನೆನಪಿದೆ ಜನರಿಗೆ ಇದೇ ರಮಾನಾಥ್ ರೈ. ಗರಡಿಯಲ್ಲಿ ಹೋಗಿ ಕಣ್ಣೀರು ಹಾಕಿದ್ದು ಪ್ರತಿಯೊಬ್ಬ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿಗೆ ನೆನಪಿದೆ. ಜನಾರ್ದನ್ ಪೂಜಾರಿ ಅವರು ಕಣ್ಣೀರು ಹಾಕಿದ್ರು. ಇದೇ ವ್ಯಕ್ತಿ ಸಾಕ್ಷಿ ಹರಿಕೃಷ್ಣ ಬಂಟ್ವಾಲ್ ಅವರು. ಸುಳ್ಳಾಗಿದ್ರೆ ಕೇಳಿ. ಈ ಜನ ನನಗೀಗ ಶಾಂತಿ ಮಂತ್ರ ಹೇಳ್ತಾ ಇದ್ದಾರೆ. ಐವನ್ ಡಿಸೋಜ ಅಂತೂ ಬಿಡಿ, ಅದು ಅವ್ರಿಗೆ ಬಹುಶಃ ತವಕೆ ಇತ್ತು. ಒಂದು ಸತಿ ಭರತ್ ಶೆಟ್ಟರ್ ನನ್ನ ಹೆಸರು ಹೇಳಲಿ, ಒಂದು ಸತಿ ನನಗೆ ಬೈಲಿ, ನಾನೊಂದು ಫೇಮಸ್ ಆಗ್ತೇನೆ ಅನ್ನುವಂಥ ಮನಸ್ಥಿತಿ ಇರ್ಬೋದು. ಅವನ ಅದು ಇದು ಭರತ್ ಶೆಟ್ಟಿ ಲಾಯಕ್ ಅಲ್ಲ, ಅವನ ಶಾಸಕನೇ ಆಗ್ಬೋದು, ಬಾಯ್ ಬಂದಾಗ ಹೇಳಿದ್ರು. ಈ ಹಿಂದಿನ ಬಾಗಿಲಿಂದ ಬರುವಂತ ವ್ಯಕ್ತಿ ನಮಗೆ ಪ್ರವಚನ ಮಾಡ್ತಾ ಇದ್ದ. ಆಯ್ತಪ್ಪ, 11 ಗಂಟೆ ರಾತ್ರಿವರೆಗೆ ಕಾವೂರು ಪೊಲೀಸ್ ಸ್ಟೇಷನ್ ಅಲ್ಲಿ ಠಿಕಾಣಿ ಹೂಡಿದ್ರು ಐವನ್ ಡಿಸೋ ಅವರು. ಕೇಸ್ ಪಾಡೋಡೆ ಅಂತ ಅಂದ್ರೆ ನನ್ನ ಮೇಲೆ ಮಾತ್ರ ಅಲ್ಲ, ವೇದವ್ಯಾಸ್ ಮತ್ತು ಬ್ರಿಜೇಶ್ ಚೌಟ್ರಾ ಮತ್ತು ಸತೀಶ್ ಕುಂಪಲ ಮತ್ತು ಇದ್ದಂತ ಕಾರ್ಪೊರೇಟರ್ ಎಲ್ಲರ ಮೇಲೆ ಕೇಸ್ ಹಾಕ್ಬೇಕಂತ. ಅವ್ರ ಹತ್ರ ಏನು ಸಣ್ಣ ಪ್ರೂಫ್ ಸಿಕ್ಲಿಲ್ಲ, ಏನು ಒಂದು ಭಾಷಣ ತುಣುಕು ಸಿಕ್ಲಿಲ್ಲ. ಆಗ ಪೊಲೀಸರಿಗೂ ಸ್ವಲ್ಪ ಹೆದರಿಕೆ ಒಂದು ಜಾಸ್ತಿ ಅವ ಅಂತ ಅನ್ನುವಂಥ ವಿಷಯದಿಂದ ಅವ್ರು ಬಿಟ್ಟು. ಆಯ್ತಪ್ಪ, ನೀನಾದ್ರೂ ಕೇಸ್ ಹಾಕು, ಐವನ್ ಡಿಸೋಜ ನೀನಾದ್ರೂ ಒಂದು ಕೇಸ್ ಹಾಕು. ಇವೇನ್ ಮಾಡ್ತಾನೆ, ಇಲ್ಲಿರುವಂತ ಒಂಟಿ ಕಾರ್ಪೊರೇಟರ್ ಇದ್ದಾರೆ. ಇಲ್ಲಿ ಇಡೀ ಮಂಗಳೂರು ಉತ್ತರದಲ್ಲಿ 22 ಕಾರ್ಪೊರೇಷನ್ ಸೀಟ್ ಅಲ್ಲಿ 20 ಬಿಜೆಪಿ, ಒಬ್ಬ ಕಾಂಗ್ರೆಸ್ನವ ಇದ್ದಾನೆ, ಮತ್ತೊಂದು SDPI, ಒಂದು ಕಾಂಗ್ರೆಸ್ನವ ಇದ್ದಾರೆ, ಅನಿಲ್ ಅಂತ. ಪಾಪ ಅವನಿಗೆ ಶಿಕ್ಷೆ ಹಾಕಿದ್ದಾರೆ, ಅವನ ಮೂಲಕ ಕೇಸ್ ಹಾಕಿದ್ದಾರೆ. ಈಜ ವ್ಯಕ್ತಿಗೆ ತಾಕತ್ತಿದ್ರೆ ಇವನೇ ಹಾಕ್ಬೋದಿತ್ತು ಕೇಸ್. ಅಷ್ಟು ತಾಕತ್ತಿಲ್ಲ, ಅಷ್ಟು ತಾಕತ್ತೇ ಇಲ್ಲ ಇವರಿಗೆ. ಯಾರನ್ನು ಮುಂದಿಟ್ಟು ಮತ್ತೊಬ್ಬ ಹಿಂದೂವನ್ನು ಮುಂದಿಟ್ಟು ಅವನ ಭುಜದ ಮೇಲೆ ಗನ್ನಿಟ್ಟು ನನಗೆ ಹೊಡೆಯುವಂತ ಪ್ರಯತ್ನವನ್ನ ಈ ವ್ಯಕ್ತಿ ಮಾಡ್ತಾ ಇದ್ದಾನೆ. ಹಿಂದೂಗಳನ್ನ ಹೊಡೆಯುವ ಪ್ರಯತ್ನ ಏನಿದೆ ಇದರಲ್ಲೇ ತೋರ್ತದೆ ನಮ್ಗೆ. ಹೇಳಲಿಕ್ಕೆ ಹೋದ್ರೆ ತುಂಬಾ ಇದೆ. ಇನಾಯತ್ ಅಲಿ ಅವರು ಮೊನ್ನೆ ಕುಣಿತಾ ಇದ್ರು, ಇಲ್ಲಿ ತುಂಬಾ ಕುಣಿತಾ ಇದ್ರು. ಇಲ್ಲಿ ಹೇಳಿದ್ರು ಅವ್ರು ಏನ್ ಕಲ್ತಿದ್ದಾರೆ ಡಾಕ್ಟರ್ ಅವರು, ಡೆಂಟ್ ಅಲ್ಲ ಮೆಂಟ್ ಅಲ್ಲ, ಬಾಯ್ ಬಂದಾಗ ಹೇಳಿದ್ರು. ಫಸ್ಟ್ ಒಂದು ಡಿಗ್ರಿ ಮಾಡಿ ಆಮೇಲೆ ಪೋಸ್ಟ್ ಗ್ರಾಜುಯೇಷನ್ ಮಾತಾಡ. ಫಸ್ಟ್ ಒಂದು ಡಿಗ್ರಿ ಮಾಡು. ಈಗ ಪೋಸ್ಟಲ್ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ, ಅಥವಾ ಯಾರಿಗಾದ್ರೂ ದುಡ್ಡು ಕೊಟ್ಟು ನಿಮ್ದು ಗೋಲ್ ಮೇಲೆಲ್ಲ ಮಾಡ್ತಾರಲ್ಲ, ಹೋಗಿ ಏನಾದ್ರೂ ಮಾಡ್ಕೊ, ಡಿಗ್ರಿ ಮಾಡ್ಕೊಂಡು ಬಂದು ಮಾತಾಡ್ಲಿಕ್ಕೆ ಬಾ, ಡಿಗ್ರಿ ವಿಷಯ ಮಾತಾಡುವ. ಈ ವ್ಯಕ್ತಿಗಳಿಗೆಲ್ಲ ಎಲ್ಲೋ ಒಂದು ತವಕ, ಒಂದು ಸತಿ ನಮ್ಮ ವಿಷಯ ಮಾತಾಡಿ ಅಂತ. ಇವತ್ತೆಲ್ಲ ಆತ್ಮಕ್ಕೆ ಶಾಂತಿ ಕೊಡುವಂತ ರೀತಿಯಲ್ಲಿ ನಾನು ಎಲ್ಲ ಹೆಸರನ್ನ ತೆಗೆದಿದ್ದೇನೆ. ಅವರಿಗೆಲ್ಲ ಶಾಂತಿ ಮತ್ತು ಸಹ ಅತೃಪ್ತ ಆತ್ಮಗಳು ತುಂಬಾ ಇದೆ. ಬಾಯಿ ಬಂದಾಗೆ ಮಾತಾಡ್ತಾರೆ. ನಾನು ಮಾತಾಡುದಿಲ್ಲ, ಹೆಸರೆತ್ತುದಿಲ್ಲ. ನೀವು ಇನ್ನೂ ಸ್ವಲ್ಪ ಟ್ರೈ ಮಾಡಿ ನೋಡುವ, 1-2 ಸರಿ ಬೈರಿ ನನಗೆ, ನಾ ಪ್ರಯತ್ನ ಮಾಡ್ತೇನೆ. ಈ ನೀವು ಕೇಸು ಗೀಸು ಮತ್ತೊಂದು ಇದೊಂದಲ್ಲ ಹಾಕಿ ನಮಗೆಲ್ಲ ಅಭ್ಯಾಸ ಆಗಿದೆ. ಈಗ ನಮ್ಮಲ್ಲಿ ಕೇಸ್ ಹಾಕೊಂಡವರಲ್ಲಿ ಸೀನಿಯರ್ ಹರೀಶ್ ನಮಗೆಲ್ಲ ಹೇಳಿದ್ದಾರೆ, ಅದು ಏನೇನೋ ಟೆಕ್ನಿಕ್ ಉಂಟು ಅವ್ರದ್ದು, ಅದೆಲ್ಲ ಹೇಳಿದ್ದಾರೆ. ನಂತರ ನನಗೂ ವೇದವ್ಯಾಸಿಗೆ ಒಟ್ಟಿಗೆ ಕೇಸ್ ಹಾಕಿದ್ರು. ಆ ಕೇಸಲ್ಲಿ ನಾನು ಇರ್ಲೂ ಇಲ್ಲ, ಆದ್ರೂ ಹಾಕಿದ್ರು. ಅಂದ್ರೆ ಫಿಕ್ಸಿಂಗ್, ಟೋಟಲ್ ಫಿಕ್ಸಿಂಗ್. ವೇದವ್ಯಾಸ್ ಮೇಲೆ ಕೇಸ್ ಹಾಕಿದ್ರು. ಯಾಕೆ? ಜೈ ಶ್ರೀರಾಮ್ ಅಂತ ಕೂಗಿದ್ರು ಅಂತ. ಜೈ ಶ್ರೀರಾಮ್ ಅಂತ ಕೂಗಿದಕ್ಕೆ ವೇದವ್ಯಾಸ್ ಮೇಲೆ ಕೇಸ್ ಹಾಕಿದ್ರು ಅವರು. ಸಣ್ಣ ವಿಷಯ ಅಲ್ಲ, ನೆನ್ಪಿಟ್ಕೊಳ್ಳಿ, ಸಣ್ಣ ವಿಷಯ ಅಲ್ಲ ಇದು. ಶಾಲೆಗೆ ಹೋಗುವ ಮಕ್ಕಳಿಗೆ ಹಿಂದೂ ವಿರೋಧಿ
ಮಾತುಗಳನ್ನು ಆಡಿದ್ರೆ ನಾವು ಸಹಿಸ್ಕೊಳ್ಬೇಕಂತೆ. ನಾವು ಯಾಕೆ ಸಹಿಸ್ಕೊಳ್ಬೇಕು? ಅದಕ್ಕೆ ಹೇಳಿದ್ದು ರಾಜಕೀಯ ಬರ್ತದೆ ಹೋಗ್ತದೆ, ಶಾಸಕತನ ಬರ್ತದೆ ಹೋಗ್ತದೆ. ಈ ರೀತಿಯ ಮಾತುಗಳನ್ನು ಕೇಳ್ಕೊಂಡು ನಾವು ರಾಜಕೀಯ ಮಾಡಬೇಕಾದ ಅವಶ್ಯಕತೆ ಉಂಟಾ? ಅವಶ್ಯ ಬಿದ್ದಲ್ಲಿ ಶಸ್ತ್ರಾಸ್ತ್ರ ತೆಗಿತೇವೆ ಅಂತ ನಾನು ಮಾತನ್ನು ಹೇಳಿದೆ ಅನ್ನುವಂಥದ್ದನ್ನ ಹಿಡಿದು ಕೇಸಲ್ಲಿ ಹಾಕಿದ್ದಾರೆ. ಶಾಸ್ತ್ರ ಮತ್ತು ಶಸ್ತ್ರ ಎರಡನ್ನ ಹಿಂದೂ ಸಮಾಜಕ್ಕೆ ಕಲಿಸ್ತದೆ. ಯಾವುದನ್ನ ಯಾವಾಗ ಉಪಯೋಗಿಸಬೇಕೋ ನಮಗಿದ್ದಿದೆ, ಯಾವಾಗ ಶಸ್ತ್ರವನ್ನು ಉಪಯೋಗಿಸಬೇಕೋ ಆಗ ಹಿಂದೂ ಸಮಾಜ ಉಪಯೋಗಿಸ್ತದೆ ಅನ್ನುವಂತ ಮಾತನ್ನ ನೆನಪು ಮಾಡ್ಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ. ಎಲ್ಲರೂ ಸಹ ಹಿಂದೂಗಳೆಲ್ಲ ಶಾಂತಿ 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 ಅಂತ ಹೇಳಿ ಇವರಿಗೆ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ನಮ್ಮ ತಲೆಯಲ್ಲಿ ಹಾಕೋದು. ನೀವೆಲ್ಲ ಶಾಂತಿಯಿಂದ ಕೂತ್ಕೊಳ್ಬೇಕು, ಎಲ್ಲರೂ ಶಾಂತಿ ಪ್ರಿಯರು, ಅದೆಲ್ಲ ಶಾಂತಿ. ಒಂದು ವೇಳೆ ಶಿವಾಜಿ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು? ಒಂದು ವೇಳೆ ಶಿವಾಜಿ ಮಹಾರಾಜ್ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು? ಒಂದು ವೇಳೆ ರಾಣಾ ಪ್ರತಾಪ ಶಾಂತಿಯಿಂದ ಕೂತಿದ್ರೆ ಏನಾಗ್ತಿತ್ತು? ಯಾವಾಗ ಎದ್ದೇಳಬೇಕು, ಸಮಾಜ ಎದ್ದೇಳಬೇಕಂತ ಅವಶ್ಯಕತೆ ಖಂಡಿತ ಇದೆ. ನಾವು ಎದ್ದೇಳಲೇಬೇಕು. ಇದಕ್ಕೊಂದು ಕೇಸ್ ಹಾಕುತ್ತಾರೆ, ಜಡೀರಿ, ಮತ್ತೊಂದು ಕೇಸ್ ರೆಡಿ ಇದ್ದೇವೆ. ಒಂದು ಕೇಸ್ ಹಾಕುತ್ತಾರೆ, ಹಾಕಿಬಿಡಿ. ಮಾತ್ರ ಮತ್ತೊಮ್ಮೆ ನಾನು ಇವರಿಗೆ ಕಾಂಗ್ರೆಸ್ ನನಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ನಿಮ್ಮ ರಾಜಕೀಯ ನೀವು ಮಾಡಿ, ಧರ್ಮ ಗಿರ್ಮ ಅದೆಲ್ಲ ನಿಮ್ಗೆ ಆಗುವಂತಹ ಅಧರ್ಮಗಳಿಗೆ ಆಗುವಂತಹ ವಿಷಯ ಅಲ್ಲ. ನೀವು ಹಿಂದೂ ಧರ್ಮವನ್ನ ಬಿಟ್ಟುಬಿಡಿ, ಹಿಂದೂ ಧರ್ಮದ ವಿಷಯನ ಮಾತಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ರಾಜಕೀಯ ಎಲ್ಲ ನಮಗೆ ಗೊತ್ತಿದೆ, ಅದನ್ನು ಬಿಟ್ಟು ಬೇಕಾದ್ರೆ ನೀವು ರಾಜಕೀಯ ಮಾಡಿ, ರಾಜಕೀಯ ಮಾತಾಡುವ. ಆದ್ರೆ ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೆ ಖಂಡಿತ ಬಿಡುವುದಿಲ್ಲ, ಖಂಡಿತ ಬಿಡುವಂತ ಪ್ರಶ್ನೆ ಇಲ್ಲ. ಎಷ್ಟರ ಮಟ್ಟಿಗೆ ಹೋಗ್ಬೇಕು ಆ ಮಟ್ಟಿಗೆ, ಆ ಹೈಟ್ಸ್ ತನಕ ಹೋಗ್ಲಿಕ್ಕೆ ರೆಡಿದ್ದೇವೆ. ನೀವು ಭಯೋತ್ಪಾದಕರಂತ ಹೇಳಿ ಬೇಕಾದ್ರೆ ಒಳಗೆ ಹಾಕಿ ಏನ್ ಬೇಕಾದ್ರೆ ಮಾಡಿ. ನಾನೊಬ್ಬ ಹೋದ್ರೆ ಮತ್ತೆ ಎಷ್ಟೋ ಜನ ಶಾಸಕರು ಸೈಮಲ್ಟೇನಿಯಸ್ ಅದೇ ಕೆಲಸ ಮಾಡ್ತಾರೆ. ನಾವು ಇಷ್ಟು ಜನ ಒಳಗೆ ಹಾಕಿದ್ರೆ ಕಾರ್ಯಕರ್ತರು ಖಂಡಿತ ಆ ಕೆಲಸವನ್ನ ಮಾಡ್ತಾರೆ ಅನ್ನುವಂತ ಧೈರ್ಯ ನನಗಿದೆ. ಇಷ್ಟು ಸಂಖ್ಯೆಯಲ್ಲಿ ನೀವು ಬಂದಿದ್ರಿ, ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ರಿ. ಹಿಂದುತ್ವದ ಪರವಾಗಿ ನೀವು ಬಂದದ್ದು ನನಗೆ ಗೊತ್ತಿದೆ. ಅದು ಹಿಂದುತ್ವನ ಉಳಿಸಬಹುದು ಅನ್ನುವಂತ ಮನಸ್ಸಿನಿಂದ ಬಂದವರು ಇವು. ನಾವು ಎಲ್ಲರೂ ಸಹ ಸೇರಿ ಈ ಒಂದು ವಿಷಯವನ್ನ ನಾವು ನೆನಪಿಟ್ಟುಕೊಳ್ಳುವ. ರಾಜಕೀಯ ಬರ್ತದೆ, ಪುನಃ ಹೇಳ್ತಾ ಇದ್ದೇನೆ, ಹೋಗ್ತದೆ. ಆದ್ರೆ ಆ ಎಂಚಮಂತೆ ಈ ಜಮಂತ ಅಂತ ಹೇಳಿ ಸಣ್ಣ ಸಣ್ಣ ವಿಷಯಕ್ಕೆ ನಮ್ಮ ಒಳಗೆ ನಾವು ಭೇದ ಭಾವನ ಬಳಸ್ಕೊಂಡ್ರೆ ಇವರು ಅದನ್ನು ಉಪಯೋಗಿಸ್ಕೊಳ್ತಾರೆ. ಕಾಂಗ್ರೆಸ್ನವರು ಇವರು ಅದನ್ನು ಉಪಯೋಗಿಸ್ಕೊಳ್ತಾರೆ. ನೋಟಾ ಅನ್ನುವಂತ ಕ್ಯಾಂಪೇನ್ ಅನ್ನ ಬ್ರಿಜೇಶ್ ಚೌಟ್ರ್ ನಿಂತಾಗ ಮಾಡಿದ್ರು. ನೋಟಾ ಅನ್ನುವಂತ ಕ್ಯಾಂಪೇನ್ ಅನ್ನ ಬ್ರಿಜೇಶ್ ಚೌಟ್ರ್ ಮಾಡಿದ್ರು. ಓಟ್ ಹಾಕಿದ್ಯಾರು ನೋಟಕ್ಕೆ? ಖಾಲಿ ಹಿಂದೂಗಳು ಓಟ್ ಹಾಕಿದ್ರು. ಒಬ್ಬನೇ ಮುಸಲ್ಮಾನ ಅಥವಾ ಮೈನಾರಿಟಿ ಓಟ್ ಹಾಕ್ಲಿಲ್ಲ. ಯಾಕೆ ಹಾಕ್ಲಿಲ್ಲ? ಅವರು ನೋಟಕ್ಕೆ ಅವರು ಓಟ್ ಹಾಕುದಿಲ್ಲ, ನಾವು ಹಾಕ್ತೇವೆ. ನಮ್ಮ ಹತ್ರ ಹಾಕ್ಸ್ತಾರೆ, ನಮ್ಮ ಬ್ರೇನ್ ವಾಶ್ ಮಾಡುವಂತ ಪ್ರಯತ್ನ ಮಾಡ್ತಾರೆ. ನೆನ್ಪಿಡಿ, ಮೊನ್ನೆ ವೇದವ್ಯಾಸ ಭಾಷಣ ಮಾಡ್ತಾ ಹೇಳಿದ್ರು. ಮಿಲಾಗ್ರೆಸ್ ಒಂದು ಕಾಲೇಜು ಶಾಲೆಯಲ್ಲಿ ಒಂದು ಪಾದ್ರಿ ಒಬ್ಬರಿಗೆ 4 ಜನ ಬ್ಯಾರಲ್ ಬತ್ತು ಟಪ್ಪದೀತೀರಿ ಕೆಪ್ಪ ದಂಡ ರಡ್ಡು ಇಟ್ಟು ಏನಾಯ್ತು? ಆಮೇಲೆ ಅವ್ರು ಪ್ರತಿಭಟನೆ ಮಾಡುವಂತ ಸಮಯದಲ್ಲಿ ಒಬ್ಬನೇ ಕಾಂಗ್ರೆಸ್ ನಾಯಕ ಬರಲಿಲ್ಲ ಅಂತ ವೇದವ್ಯಾಸ ಹೇಳಿದ್ರು. ಒಬ್ಬನೇ ಕಾಂಗ್ರೆಸ್ ನಾಯಕ ಬರಲಿಲ್ಲ. ಅವ ಅಲ್ಪಸಂಖ್ಯಾತನಲ್ವಾ? ಅವ್ರು ಪಾದ್ರಿಗೆ ಪೆಟ್ಟು ಹೊಡೆದಾಗ ಇವ್ರು ಯಾಕೆ ಬರಲಿಲ್ಲ? ಯಾಕಂತ ಹೇಳಿದ್ರೆ ಇವ್ರದ್ದು ಸಂಖ್ಯೆ ಜಾಸ್ತಿ ಇದೆ, ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಇದೆ. ಎಲ್ಲಾದ್ರೂ ಇವರು ಪಾದ್ರಿಗಳ ಪರವಾಗಿ ನಿಂತ್ರೆ ಮುಸಲ್ಮಾನರ ಓಟು ಸಿಕ್ಲಿಕ್ಕಿಲ್ವ ಅನ್ನುವಂತೆ ಒಂದು ಕಾರಣಕ್ಕಾಗಿ ಈ ರೀತಿಯ ರಾಜಕಾರಣ ಅವರೊಳಗೆ ಮಾಡ್ತಾರೆ. ಅಷ್ಟು ಮಾನ ಮರ್ಯಾದೆ ಇಲ್ಲದಂತ ಜನರು ಇವರು. ನಮಗೆಲ್ಲ ಗೊತ್ತಿರುವಂತ ವಿಷಯ. ನಾವೆಲ್ಲ ಒಟ್ಟಾಗಿ ನಿಲ್ಬೇಕಾದಂತ ಅವಶ್ಯಕತೆ ಇದೆ. ಯಾವುದೇ ಕಾರ್ಯಕರ್ತನ ಸುದ್ದಿಗೆ ಹೋದ್ರೂ ಸಹ, ಯಾವುದೇ ಕಾರ್ಯಕರ್ತರ ಮೇಲೆ ಈ ಸುಳ್ಳು ಕೇಸ್ ಹಾಕುವಂತ ಪ್ರಯತ್ನ ಮಾಡಿದ್ರೆ ಮುಂದೆ ಇದೇ ರೀತಿಯಲ್ಲಿ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಇದೇ ರೀತಿಯಲ್ಲಿ ನಾವು ಬರ್ತೇವೆ ಅನ್ನುವಂತ ಮಾತನ್ನು ಸಹ ಪೊಲೀಸ್ನವರಿಗೆ ಹೇಳ್ತಾ, ನಿಮ್ಮೆಲ್ಲರ ಇಷ್ಟು ದೊಡ್ಡ ಸಂಖ್ಯೆಯಿಂದ ಬಂದಿದ್ರಿ, ಹಿಂದುತ್ವದ ಪರವಾಗಿ ನಿಂತಿದ್ರಿ. ನನಗೆ ಖಂಡಿತ ಧೈರ್ಯ ಇದೆ. ನಾನು ಏನ್ ಮಾತಾಡಿದ್ರು ಸಹ ನಿಮ್ಮ ಧೈರ್ಯದಿಂದ ಮಾತಾಡುದು, ನನ್ನ ಧೈರ್ಯದಿಂದ ಅಲ್ಲ, ಕಾರ್ಯಕರ್ತರ ಧೈರ್ಯದಿಂದ ಮಾತಾಡುದು. ನೀವು ಇಷ್ಟು ಧೈರ್ಯ ಕೊಟ್ರೆ ನಾವು ಎಷ್ಟರ ಮಟ್ಟ ತನಕ ಹೋಗ್ಲಿಕ್ಕೆ ಸಹ ರೆಡಿ ಇದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಬಜರಂಗ ಬಲಿ ಕಿ, ಬಜರಂಗ ಬಲಿ ಕಿ.